ಕೆಲವು ದಿನಗಳ ಹಿಂದೆ ನಾನು ನನ್ನ ಮಗಳ ಮದುವೆ ಮಾಡಿದ್ದೆ. ನನ್ನ ಮಗಳ ಗಂಡ ಅಳಿಯ ನನ್ನ ಮೇಲೆ ಬಹಳ ಮೋಹಗೊಂಡಿದ್ದ. ಅವನು ಯಾವಾಗಲೂ ನನ್ನ ಕಡೆಗೆ ನೋಡ್ತಾ ಇದ್ದ. ಅಂದರೆ ಅವನಿಗೆ ನನ್ನ ಮಗಳ ಮೇಲೆಲ್ಲ ನನ್ನ ಮೇಲೆ ಪ್ರೀತಿ ಅನ್ನೋ ಹಾಗೆ ಅನಿಸ್ತಿತ್ತು. ಈ ಸುದ್ದಿಯಲ್ಲಿ ನನಗೆ ತುಂಬ ಅಸ್ವಸ್ಥತೆ ಆಗಿತ್ತು. ಈ ಪರಿಸ್ಥಿತಿಯಿಂದ ನಾನು ನನ್ನನ್ನೇ ಹೇಗೆ ಉಳಿಸಿಕೊಳ್ಳೋದು ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ. ನನ್ನ ಅಳಿಯ ದಿನ ನಮ್ಮ ಮನೆಗೆ ಬರ್ತಿದ್ದ. ಅವನು ಬರೋ ದಿನ ಹೋಗೋದನ್ನು ನಿಲ್ಸೋಕ್ಕೂ ನನಗೆ ಆಗ್ತಿರಲಿಲ್ಲ, ಏಕೆಂದರೆ ಅವನು ನನ್ನ ಅಳಿಯನಾಗಿದ್ದ. ಒಂದು ದಿನ ನನ್ನ ಅಳಿಯ ನನ್ನ ಜೊತೆ ಅದನ್ನೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡಿದ. ಅದನ್ನು ನಾನು ಎಂದೂ ಯೋಚನೆ ಮಾಡಿರಲಿಲ್ಲ. ಆದರೆ ಗತಿ ಇಲ್ಲದೆ ನಾನು ಅವನ ಜೊತೆ ಅದನ್ನೆಲ್ಲ ಮಾಡಬೇಕಾಯಿತು. ಹೌದು ಸ್ನೇಹಿತರೆ, ನನ್ನ ಈ ಕತೆ ಕೇಳಿದ ಮೇಲೆ ನಿಮಗೂ ಬಹುಶಃ ತುಂಬ ಅಚ್ಚರಿಯಾಗಬಹುದು. ಅದಕ್ಕೆ ಈ ಕಥೆಯನ್ನು ಕೊನೆಯವರೆಗೂ ಜೊತೆಗಿರಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶಬಾನಾ ಬೇಗಂ ಅಲ್ಲ, ಫಾತಿಮಾ ಬಾನು ಮತ್ತು ಪ್ರಸ್ತುತ ನನ್ನ ವಯಸ್ಸು ಸುಮಾರು 45 ವರ್ಷಗಳು. ನನ್ನ ಅಮ್ಮ ಅಪ್ಪ ನನ್ನ ಮದುವೆ ತುಂಬ ಬೇಗ ಮಾಡಿದ್ದು. ಅದು ಆಗ ನಮ್ಮ ಕುಟುಂಬದ ಪದ್ಧತಿ ಇತ್ತು. ಹಾಗಾಗಿ ನಾನು 35 ವರ್ಷದವಳಾದಾಗ ನನ್ನ ಮಗಳು ದೊಡ್ಡವಳಾಗಿದ್ದಳು. ನಮ್ಮ ಕುಟುಂಬದಲ್ಲಿ ಮಗಳು ದೊಡ್ಡವಳಾದ ತಕ್ಷಣ ಅವಳ ಮದುವೆ ಮಾಡಿ ಬಿಡೋದು ರೂಢಿ. ನಾನು ನನ್ನನ್ನೇ ತುಂಬ ಸೊಗಸಾಗಿ ಇಟ್ಟುಕೊಂಡಿದ್ದೆ. ನನ್ನ ಎತ್ತರ 6 ಅಡಿ ಇತ್ತು ಮತ್ತು ನಾನು ತುಂಬ ಚೆನ್ನಾಗಿ ಕಾಣ್ತಿದ್ದೆ. ಇದೇ ಕಾರಣಕ್ಕೆ ನನ್ನ ಅಳಿಯ ನನ್ನ ಮೇಲೆ ಮೋಹಗೊಂಡಿದ್ದ. ಮದುವೆಯಾದ ಕೆಲವೇ ದಿನಗಳ ನಂತರ ನನ್ನ ಮಗಳು ನಮ್ಮ ಮನೆಗೆ ಬಂದಾಗ ಅವಳು ನನಗೆ ಸುಮ್ಮನೆ ಸಂತೋಷವಾಗಿ ಕಾಣಲಿಲ್ಲ. ಒಂದು ದಿನ ಅವಳು ನನ್ನ ಎದುರಿಗೆ ಬಂದು ಕೂತಿದ್ದಳು. ಮಗಳನ್ನು ಹೀಗೆ ಅಸ್ವಸ್ಥವಾಗಿ ನೋಡಿ ನನಗೂ ತುಂಬ ಚಿಂತೆಯಾಯಿತು. ಚಿಂತೆಯಿಂದ ನಾನು ನನ್ನ ಮಗಳ ಮುಖದ ಕಡೆಗೆ ನೋಡ್ತಾ ಇದ್ದೆ. ನಾನು ಅವಳ ಕಡೆ ನೋಡ್ತಿರುವಾಗಲೇ ಅವಳ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯಿತು. ಆದರೆ ನನಗೆ ಗೊತ್ತು, ನನ್ನ ಮಗಳು ಸಣ್ಣ ಪುಟ್ಟ ಸಂಗತಿಗಳಿಗೆ ಅಳ್ತಾಳೆ ಅಂತ, ಏಕೆಂದರೆ ಅವಳ ಮನಸ್ಸು ತುಂಬ ಮೆತ್ತಗಿತ್ತು. ನಾನು ಅವಳನ್ನು ತುಂಬ ಲಾಡಿಯಲ್ಲಿ ಸಾಕಿದ್ದೆ. ಆಗ ನನಗೆ ಅನಿಸ್ತಿತ್ತು, ಬಹುಶಃ ನನ್ನ ಮಗಳಿಗೆ ಎಲ್ಲ ಗೊತ್ತಾಗಿರಬೇಕು. ಅವಳ ಗಂಡ ಅವಳ ಮೇಲೆಲ್ಲ ನನ್ನ ಮೇಲೆ ಪ್ರೀತಿ ಮಾಡ್ತಾನೆ ಅಂತ. ನನ್ನ ಮಗಳ ಮದುವೆ 4 ತಿಂಗಳು ಕಳೆದಿತ್ತು. ಮದುವೆ ಆಗೋದಕ್ಕೆ ಮುಂಚೆ ನಾನು ನನ್ನ ಅಳಿಯನನ್ನು ತುಂಬ ಒಳ್ಳೆಯವನು ಅಂದುಕೊಂಡಿದ್ದೆ. ಆದರೆ ನಾನು ಅವನ ಸೌಮ್ಯ ಮುಖದಿಂದ ಮೋಸ ಹೋಗಿದ್ದೆ. ಆಗ ನನಗೆ ಗೊತ್ತಿರಲಿಲ್ಲ, ನನ್ನ ಅಳಿಯನ ದೃಷ್ಟಿ ನನ್ನ ಮೇಲಿದೆ ಮತ್ತು ನಾನು ಅವನಿಗೆ ಇಷ್ಟ ಅಂತ. ನನ್ನ ಅಳಿಯ ಅಷ್ಟೇನು ಸುಂದರನಾಗಿದ್ದ. ಅವನು ತುಂಬ ಹ್ಯಾಂಡ್ಸಮ್, ಸುಂದರ ಮತ್ತು ಆಕರ್ಷಕ ಶರೀರದವನಾಗಿದ್ದ. ನನ್ನ ಮಗಳು ಅವನ ಮೇಲೆ ತುಂಬ ಪ್ರೀತಿ ಮಾಡ್ತಿದ್ದಳು. ಮೊದಲು ನನ್ನ ಅಳಿಯ ನನ್ನ ಮಗಳನ್ನು ತುಂಬ ಸಂತೋಷದಲ್ಲಿಟ್ಟಿದ್ದ. ಆದರೆ ದಿನಗಳು ಕಳೆದಂತೆ ಅವನು ನನ್ನ ಮಗಳ ಜೊತೆ ವರ್ತನೆ ಬದಲಾಗ್ತಾ ಇತ್ತು. ಮೊದಲು ನನ್ನ ಮಗಳು ಮನೆಗೆ ಬಂದಾಗ ಅವಳ ಮುಖ ಯಾವಾಗಲೂ ನಗುತ್ತಿರ್ತಿತ್ತು. ಸಂತೋಷ ಮತ್ತು ಉತ್ಸಾಹ ಅವಳ ಮುಖದಲ್ಲಿ ತುಂಬಿರ್ತಿತ್ತು. ಆದರೆ ನಿಧಾನವಾಗಿ ದಿನಗಳು ಕಳೆದಂತೆ ಅವಳ ಸ್ವಭಾವದಲ್ಲಿ ಬದಲಾವಣೆ ಆಗ್ತಾ ಬಂತು. ನನ್ನ ಅಳಿಯ ನನ್ನ ಮಗಳ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ತಿದ್ದ. ಮೊದಲು ನಾನು ನನ್ನ ಮಗಳ ಮಾತಿಗೆ ಹೆಚ್ಚು ಲಕ್ಷ್ಯ ಕೊಡಲಿಲ್ಲ, ಏಕೆಂದರೆ ಸಮಸ್ಯೆ ತನ್ನಷ್ಟಕ್ಕೆ ಸರಿಯಾಗಬಹುದು ಅಂದ್ಕೊಂಡಿದ್ದೆ. ಆದರೆ ಈಗ ಪರಿಸ್ಥಿತಿ ತುಂಬ ಮುಂದೆ ಹೋಗಿತ್ತು. ನನ್ನ ಮಗಳು ಸತತವಾಗಿ ತುಂಬ ಅಸ್ವಸ್ಥಳಾಗಿರ್ತಿದ್ಲು. ನನ್ನ ಮಗಳ ಕಣ್ಣಲ್ಲಿ ನೀರು ನೋಡೋಕ್ಕೆ ನನಗಾಗ್ತಿರ್ಲಿಲ್ಲ. ಈಗ ನನ್ನಿಂದಲೂ ಸುಮ್ಮನಿರೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇವತ್ತು ನಾನು ನಿರ್ಧಾರ ಮಾಡಿದ್ದೆ, ನಾನು ನನ್ನ ಅಳಿಯನ ಜೊತೆ ಖಂಡಿತ ಮಾತನಾಡಬೇಕು ಅಂತ. ನಾನು ನನ್ನ ಅಳಿಯನನ್ನು ರಾತ್ರಿ ಹೊತ್ತು ಮನೆಗೆ ಕರೆದೆ, ಏಕೆಂದರೆ ರಾತ್ರಿ ಹೊತ್ತು ನಮ್ಮ ಮನೆಗೆ ಬೇರೆ ಯಾರೂ ಇರೋದಿಲ್ಲ ಮತ್ತು ನನ್ನ ಗಂಡ ರಾತ್ರಿ ಡ್ಯೂಟಿಗೆ ಹೋಗ್ತಿದ್ರು. ನಾನು ಅವನನ್ನು ರಾತ್ರಿ ಹೊತ್ತೇ ಕರೆದಿದ್ದು ಅವನ ಜೊತೆ ಏಕಾಂತದಲ್ಲಿ ಮುಕ್ತವಾಗಿ ಮಾತನಾಡಿ ಅವನಿಗೆ ಅರ್ಥ ಮಾಡಿಸಬೇಕು ಅಂತ. ಈಗ ರಾತ್ರಿ 8 ಗಂಟೆಯಾಗಿತ್ತು ಮತ್ತು ನಾನು ನನ್ನ ಅಳಿಯನ ಬರುವಿಕೆಗಾಗಿ ಕಾಯುತ್ತಿದ್ದೆ. ನಾನು ಯೋಚನೆ ಮಾಡಿರುವಾಗಲೇ ಬಾಗಿಲಿನ ಬೆಲ್ ಸದ್ದಾಯಿತು. ನಾನು ಬಾಗಿಲು ತೆಗೆದಾಗ ನನ್ನ ಅಳಿಯ ನನ್ನ ಎದುರು ನಿಂತಿದ್ದ. ನಾನು ಅವನನ್ನು ಹಾಲ್ನ ಕಡೆಗೆ ಕರೆದುಕೊಂಡು ಹೋಗಿ ಸೋಫಾದಲ್ಲಿ ಕೂತ್ಕೋ ಅಂತ ಸೈನ್ ಮಾಡಿದೆ. ಅಳಿಯ ತುಂಬ ಭಯಗೊಂಡವನಂತೆ ಕಾಣ್ತಿದ್ದ. ನಾನು ಹೋಗಿ ಅವನಿಗೆ ಚಹಾ ತಂದು ಕೊಟ್ಟು ನನ್ನ ಅಳಿಯನ ಪಕ್ಕದಲ್ಲಿ ಕೂತೆ. ಆಮೇಲೆ ನಾನು ಅವನನ್ನು ಕೇಳಿದೆ, ಮಗು ಏನಾಯಿತು? ಈಗ ನನ್ನ ಮಗಳ ಜೊತೆ ನಡೆದುಕೊಳ್ಳುವ ಸರಿ ಇಲ್ಲ. ನಿಮ್ಮಿಬ್ಬರ ನಡುವೆ ಏನಾಯಿತು? ನಾನು ನನ್ನ ಅಳಿಯನ ಮತ್ತಷ್ಟು ಹತ್ತಿರ ಹೋಗಿ ಕೂತು ತುಂಬ ಪ್ರೀತಿಯಿಂದ ಕೇಳಿದೆ. ನನ್ನ ಅಳಿಯ ನನ್ನ ಕಡೆಗೆ ವಿಚಿತ್ರ ನೋಟದಿಂದ ನೋಡ್ತಿದ್ದ. ಅಂದರೆ ಅವನಿಗೇನೋ ಹೇಳಬೇಕು ಅಂತ ಇದೆ, ಆದರೆ ಹೇಳೋಕೆ ಆಗ್ತಿಲ್ಲ ಅನ್ನೋ ಹಾಗೆ ಇತ್ತು. ನಾನು ಮತ್ತೆ ನನ್ನ ಅಳಿಯನನ್ನು ಕೇಳಿದೆ, ಮಗು ಹೇಳುವ, ಏನಾಯಿತು? ಅವನು ತುಂಬ ವಿಚಿತ್ರವಾದ ಸ್ವರದಲ್ಲಿ ಹೇಳಿದ, ನಾನು ಈ ಮದುವೆ ನಿಮ್ಮಿಂದಾಗಿಯೇ ಮಾಡಿಕೊಂಡೆ. ನಿಮ್ಮ ಮಗಳು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ. ನಾನು ನಿಮ್ಮ ಮೇಲೆ ಪ್ರೀತಿ ಮಾಡ್ತೀನಿ ಮತ್ತು ನಿಮ್ಮನ್ನು ಗೆಲ್ಲೋಕೆ ನಿಮ್ಮ ಮಗಳ ಜೊತೆ ಮದುವೆ ಮಾಡಿಕೊಂಡೆ. ನಾನು ತುಂಬ ಅಚ್ಚರಿಯಿಂದ ನನ್ನ ಅಳಿಯನ ಮುಖದ ಕಡೆಗೆ ನೋಡ್ತಿದ್ದೆ. ಅವನು ಏನು ಮಾತಾಡ್ತಿದ್ದಾನೆ ಅಂತ ನನಗೆ ನಂಬಕ್ಕೆ ಆಗ್ತಿರ್ಲಿಲ್ಲ. ಆಗ ಅವನು ನನಗೆ ಹೇಳಿದ, ನಿಮ್ಮನ್ನು ಹತ್ತಿರ ಮಾಡ್ಕೊಳ್ಳೋಕೆ ಇದನ್ನು ಬಿಟ್ಟು ಬೇರೆ ದಾರಿ ನನಗಿರಲಿಲ್ಲ. ಅದಕ್ಕೆ ನಿಮ್ಮ ಮಗಳ ಜೊತೆ ಮದುವೆ ಮಾಡಿಕೊಂಡೆ. ನನಗೆ ನಿಮ್ಮ ಮಗಳಲ್ಲಿ ಅಲ್ಲ, ನಿಮ್ಮಲ್ಲೇ ಆಸಕ್ತಿ ಇದೆ ಮತ್ತು ನಾನು ಯಾವ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಗೆಲ್ಲಬೇಕು ಅಂದ್ಕೊಂಡಿದ್ದೀನಿ. ಫಾತಿಮಾ ಬಾನು, ನಿಮ್ಮ ಮಗಳಲ್ಲಿ ನನಗೇನೂ ಆಸಕ್ತಿ ಇಲ್ಲ. ನನಗೆ ನೀವು ಮಾತ್ರ ಇಷ್ಟ. ನನ್ನ ಅಳಿಯನು ಹೀಗೆ ಮಾತು ಕೇಳಿ ನನಗೆ
ಒಳಂಗವೇ ನಡುಗಿತ್ತು. ನಾನು ನನ್ನ ಅಳಿಯನಿಗೆ ಈಗ ಏನು ಉತ್ತರ ಕೊಡಬೇಕು ಅಂತ ನನಗೆ ಅರ್ಥವಾಗ್ತಿರಲಿಲ್ಲ. ನಾನು ಅವನನ್ನೇ ದಿಟ್ಟಿಸಿ ನೋಡ್ತಾ ಇದ್ದೆ. ಆದರೆ ಹೀಗೆ ಮಾಡಿದರೂ ಅವನ ಮುಖದಲ್ಲಿ ಸ್ವಲ್ಪವೂ ನಾಚಿಕೆ ಇರಲಿಲ್ಲ. ಅವನು ನನ್ನನ್ನು ನೋಡಿ ನಗ್ತಿದ್ದ. ಆದರೆ ನನ್ನಿಂದ ಅವನ ಜೊತೆ ಮಾತನಾಡೋದು ಧೈರ್ಯವೇ ಆಗ್ತಿರಲಿಲ್ಲ. ಆಗ ನಾನು ಸ್ವಲ್ಪ ಧೈರ್ಯ ಮಾಡಿ ನನ್ನ ಅಳಿಯನಿಗೆ ಹೇಳಿದೆ, ನನ್ನ ಮಾತು ಕೇಳು. ಇದು ಹೇಗೆ ಸಾಧ್ಯ? ನಾನು ನಿನಗೆ ಅಮ್ಮನ ಹಾಗೆ ಮತ್ತು ನಿನ್ನ ಅತ್ತೆಯೂ ಹೌದು. ನೀನು ನನ್ನ ಜೊತೆ ಹೀಗೆ ಯಾವ ಸಂಬಂಧವೂ ಇಟ್ಟುಕೊಳ್ಳಲಾಗಲ್ಲ. ನೀನು ನನ್ನ ಮಗಳ ಜೊತೆ ಸುಖವಾಗಿರೋದು ಒಳ್ಳೆಯದು. ನಾನು ತುಂಬ ಸಿಟ್ಟಿನಿಂದ ಅವನ ಜೊತೆ ಮಾತನಾಡ್ತಿದ್ದೆ. ಅಷ್ಟೊತ್ತಿಗೆ ಅವನು ನನಗೆ ಹೇಳಿದ, ನೀವು ನನಗೆ ಅಮ್ಮ ಆಗಿದ್ದೀರಾ, ಆದರೆ ನೀವು ಒಬ್ಬ ಸ್ತ್ರೀ ಕೂಡ ಹೌದು ಮತ್ತು ನನ್ನ ಆಸೆ ಪ್ರತಿ ಸಂಬಂಧಕ್ಕಿಂತ ಸ್ವತಂತ್ರವಾಗಿದೆ. ನಾನು ನಿಮ್ಮನ್ನು ಯಾವ ಪರಿಸ್ಥಿತಿಯಲ್ಲೂ ಗೆಲ್ಲಬೇಕು ಅಂತಿದ್ದೀನಿ ಮತ್ತು ನಾನು ನಿಮಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ನಿಮ್ಮ ಮೇಲೆ ಪ್ರೀತಿ ಮಾಡ್ತೀನಿ ಅಂತ. ಇಷ್ಟು ಹೇಳಿ ಅವನು ಬಲವಾಗಿ ನನ್ನ ಕೈ ಹಿಡಿದು ಎಳೆದು ತನ್ನ ಹತ್ತಿರ ಕೂರಿಸಿಕೊಂಡ. ನಾನು ತುಂಬ ಭಯಗೊಂಡಿದ್ದೆ. ನಾನು ನನ್ನ ಅಳಿಯನಿಗೆ ಹೇಳಿದೆ, ಮಗು, ನೀನು ಏನು ಮಾಡ್ತಿದ್ದೀಯಾ? ನಾನು ನನ್ನ ಅಳಿಯನ ಜೊತೆ ಹೀಗೆ ಸಂಬಂಧ ಇಟ್ಟುಕೊಳ್ಳಲಾಗಲ್ಲ. ನಾನು ತಕ್ಷಣ ನನ್ನನ್ನು ಅವನಿಂದ ದೂರ ಮಾಡಿಕೊಂಡೆ. ನನ್ನ ಗಂಡನಿಗೆ ತಿಳಿದರೆ ಅವರು ನನ್ನ ಏನು ಮಾಡ್ತಾರೋ ಅನ್ನೋ ಭಯ ನನಗೆ ಆಗ್ತಿತ್ತು. ನಾನು ದೂರ ಸರಿದು ಕೂದ ತಕ್ಷಣ ನನ್ನ ಅಳಿಯ ನನಗೆ ಹೇಳಿದ, ಒಂದು ಮಾತು ಚೆನ್ನಾಗಿ ಕೇಳ್ಕೊ. ನೀವು ನನ್ನ ಜೊತೆ ಈ ಸಂಬಂಧ ಇಟ್ಕೊಳ್ದಿದ್ರೆ ನಾನು ನಿಮ್ಮ ಮಗಳ ಜೊತೆ ಎಂದೂ ಸರಿಯಾಗಿ ನಡೆದುಕೊಳ್ಳಲ್ಲ. ಅವಳ ಯಾವ ಆಸೆಗಳನ್ನು ಈಡೇರಿಸಲ್ಲ ಮತ್ತು ಅವಳನ್ನು ಹೀಗೆ ದುಃಖದಲ್ಲಿಟ್ಟಿರ್ತೀನಿ. ನಾನು ನನ್ನ ಮಗಳನ್ನು ಯಾವ ಪರಿಸ್ಥಿತಿಯಲ್ಲೂ ಸುಖವಾಗಿ ನೋಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ನನ್ನ ಅಳಿಯನ ಈ ಮಾತು ಕೇಳಿ ನಾನು ಅವನ ಎಲ್ಲ ಮಾತಿಗೂ ಒಪ್ಪಿಕೊಂಡೆ. ಆ ದಿನ ನಾನು ನನ್ನ ಅಳಿಯನ ಪ್ರತಿ ಬಯಕೆಯನ್ನು ಈಡೇರಿಸಿದೆ. ಅವನಿಗೇನು ಬೇಕಿತ್ತು ಅದನ್ನೆಲ್ಲ ಗತಿಯಲ್ಲಿದೆ ನಾನು ಅವನಿಗೆ ಕೊಟ್ಟೆ. ನನ್ನ ಅಳಿಯನ ಈಗ ತುಂಬ ಸಂತೋಷವಾಗಿದ್ದ. ಈಗ ಅವನು ನನ್ನ ಮಗಳ ಜೊತೆ ಕೂಡ ತುಂಬ ಚೆನ್ನಾಗಿ ಇರೋಕ್ಕೆ ಶುರು ಮಾಡಿದ. ಅವನು ಯಾವಾಗ ಬೇಕಾದರೂ ಹೇಳ್ತಿದ್ದ. ನಾನು ಅವನ ಮಾತು ಕೇಳ್ತಿದ್ದೆ ಮತ್ತು ಯಾವಾಗಲೂ ಯಾವುದಕ್ಕೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ಇಷ್ಟೆಲ್ಲ ಮಾಡಿದ್ರಿಂದ ಅವನು ಈಗ ತುಂಬ ಸಂತೋಷವಾಗಿದ್ದ ಮತ್ತು ನನ್ನ ಮಗಳು ತುಂಬ ಖುಷಿಯಾಗಿದ್ದಳು. ಇವತ್ತು ನನ್ನ ಮಗಳ ಮದುವೆಗೆ 6 ವರ್ಷಗಳು ಕಳೆದು ಹೋಗಿವೆ. ಆದರೆ ಈ ಸಂಗತಿಯನ್ನು ನನ್ನ ಅಳಿಯನು ಮತ್ತು ನಾನು ಇವತ್ತಿನವರೆಗೂ ಯಾರಿಗೂ ತಿಳಿದುಕೊಟ್ಟಿಲ್ಲ. ನಾವೆಲ್ಲರೂ ತುಂಬ ಸಂತೋಷವಾಗಿ ನಮ್ಮ ಬದುಕು ಸಾಗಿಸ್ತಿದ್ದೀವಿ ಮತ್ತು ಎಲ್ಲರೂ ಅವರವರ ಬದುಕಿನಲ್ಲಿ ತುಂಬ ಖುಷಿಯಾಗಿದ್ದಾರೆ. ಪ್ರಿಯ ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ನಿಮಗೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಖಂಡಿತ ಮಾಡಿ ಮತ್ತು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ನೀವು ನಿಮ್ಮ ಮತ್ತು ನಿಮ್ಮ ಹತ್ತಿರದವರ ಕಾಳಜಿ ವಹಿಸಿ. ಧನ್ಯವಾದಗಳು.